ಬೇಲಿನ ವಿಷಯ ಏನಾಯ್ತು ಸರ್? ಇವಾಗ ಅದ್ರ ವಿಷಯನೇ ಗೊತ್ತಿಲ್ಲಪ್ಪ. ಬೇಲ್ ಸಿಗುತ್ತಾ ಸಿಗೋದೇ ಇಲ್ವಾ ಸರ್? ರೀ ಮಂಜಪ್ಪ, ಏನಂತ್ರಿ ಅವನಿಗೆ? ಸರ್ ಅದೇ ಸರ್, ಬೇಲಿನ ವಿಷಯ ಮಾತಾಡ್ತಾ ಇದ್ದಾನೆ. ಏನೋ ಬೇಲ್ ಬೇಕಾ? ರೀ ಮಂಜಪ್ಪ, ಸಾಯಂಕಾಲ ರೋಡ್ ಸೈಡಲ್ಲಿ ಪಾನಿಪುರಿ ಮಾರ್ತಾರಲ್ಲ, ಅವ್ರ ಹತ್ರ ಇನ್ನೊಂದು ಬೇಲ್ ತಂದು ಕೊಡ್ರಿ. ಬೇಲಂತೆ ಬೇಲು. ಬೇಲಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದೀಯಾ? ಆದ್ರೆ ಆಸೆ ನೀನು ಇಟ್ಕೊಂಬೇಡ, ನಿನ್ಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ. ಸರ್ ಸರ್ ಪ್ಲೀಸ್ ಸರ್, ಹಾಗೆ ಮಾತ್ರ ಮಾಡಬೇಡಿ ಸರ್. ನಾನೇನು ತಪ್ಪು ಮಾಡಲ್ಲ ಸರ್. ನಡು ಸತ್ಯ ನಾನು ಹೇಳಿದ್ನಲ್ಲ ಸರ್. ಮಗನೇ, ಸತ್ಯ ಒಪ್ಕೊಂಡೆ. ಯಾವಾಗ? ಇಷ್ಟು ದಿನ ಬೇಕಾಯ್ತಾ? ಮುಚ್ಕೊಂಡು ಮೊದಲೇ ಸತ್ಯ ಒಪ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಬೇಲು. ಆದ್ರೆ ಆಸೆ ಬಿಟ್ಟು ಸೆಂಟ್ರಲ್ ಜೈಲ್ಗೆ ಹೋಗಿ ರೆಡಿಯಾಗು. ಸರ್ ಹಾಗಾಗ್ಬೇಡಿ ಸರ್, ನೀವೆಷ್ಟೊಂದು ಹೆಲ್ಪ್ ಮಾಡಿದ್ದೀರಾ. ಅದೇ ಅದೇ ನಾನು ಮಾಡಿದ ತಪ್ಪು. ನಿನ್ನ ಎಲ್ಲೆಲ್ಲೂ ಕಳಿಸ್ಬೇಕಿತ್ತು, ಇಲ್ಲೇ ಇಟ್ಕೊಂಡೆ ನೋಡು. ನನಗೆ ಬುದ್ಧಿ ಇಲ್ಲ ಸರ್. ನಂದಿನಿ ಮೇಡಮ್, ಅರುಣ್ ಯಾರಾದರೂ ಫೋನ್ ಮಾಡಿದ್ರಾ ಸರ್? ಯಾರು ಮಾಡಿಲ್ಲ ಸರ್. ನನ್ನ ಮೊಬೈಲ್ ಕೊಡಿ ಸರ್, ಒಂದೇ ಒಂದು ಕಾಲ್ ಮಾಡ್ತೀನಿ. ಯಾರಿಗೆ ಕಾಲ್ ಮಾಡ್ತೀಯಾ? ನನ್ನ ಹೆಂಡ್ತಿಗೆ ಸರ್. ಹೆಂಡ್ತಿಗೆ? ಓ, ಇಷ್ಟು ದಿನ ಒಂಟಿಯಾಗಿದ್ದಲ್ಲ, ಅದಕ್ಕೆ ಹೆಂಡ್ತಿ ನೆನಪಾಗ್ತಿರ್ಬೇಕು ಅಲ್ವಾ? ಪ್ರೆಗ್ನೆಂಟ್ ಸರ್. ಅವಳ ಮಾತಾಡಬೇಕು ಅನಿಸ್ತದೆ ಸರ್. ಹೆಂಡ್ತಿ ಪ್ರೆಗ್ನೆಂಟು, ನಾದ್ನೇ ಪೇಷಂಟು. ಚೆನ್ನಾಗಿ ಫಾಲೋ ಮಾಡ್ತಿದೀಯಾ? ಹೇ, ನಿನ್ನ ಫೋನು ನನ್ನ ಹತ್ರ ಇಲ್ಲ, ಎನ್ಕ್ವೈರಿ ಸ್ಕ್ವಾಡ್ ಹತ್ರ ಇದೆ ಸರ್. ನಿಮ್ಮ ಮೊಬೈಲೇ ಕೊಡಿ ಸರ್, ಹೆಲ್ಪ್ ಮಾಡ್ದಾಗಂತೆ ಪ್ಲೀಸ್ ಸರ್. ಏಯ್, ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಮೀಡಿಯೇಟರ್ ಥರ ಕಾಣಿಸ್ತಾ ಇದ್ದೀನಾ? ಹಾಂ, ನಾನೇನು ಟೆಲಿಫೋನ್ ಬೂತ್ ಇಟ್ಟಿದ್ದೀನಾ? ಜಾಸ್ತಿ ಮಾತಾಡಬೇಡ. ಹೋಗ್ಲಿ ಸರ್, ಒಂದೇ ಒಂದು ಮೆಸೇಜ್ ಮಾಡ್ತೀನಿ ಸರ್. ನನ್ನ ಹೆಂಡ್ತಿನ ನಾನು ತುಂಬ ಪ್ರೀತಿಸ್ತೀನಿ ಸರ್. ನನ್ನ ವಿಷಯ ಗೊತ್ತಿಲ್ಲದೆ ಅವಳು ತುಂಬ ಕೊರಗ್ತಿರ್ತಾಳೆ ಸರ್. ಅವತ್ತೇ ಗೊತ್ತಾಯ್ತಲ್ಲ ನೀನು ಹೆಂಡ್ತಿ ನೀನು ಎಷ್ಟು ಪ್ರೀತಿಸ್ತೀಯ ಅಂತ. ಅದಕ್ಕೆ ತಾನೇ ನಿನ್ನ ನೀನು ಆ ರೀತಿ ಮಾಡಿದ್ದು. ನೋಡು, ನೀನೆಷ್ಟೇ ಇನ್ನೊಸೆಂಟಾಗಿ ನಡ್ಕೊಂಡ್ರು ನಮ್ಮ ಕಣ್ಣಿಗೆ ಅದು ನಾಟಕದ ಥರನೇ ಕಾಣೋದು. ಮೊದಲು ನೀನು ನಿರಪರಾಧಿ ಅನ್ನೋದು ಪ್ರೂವ್ ಮಾಡು, ಆಮೇಲೆ ನೀನು ಹೇಳ್ದಾಗ ನಾನು ಕೇಳ್ತೀನಿ. ಸರ್ ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ನನಗೆ ಬೇಲ್ ಕೊಡ್ಸಿ ಪ್ಲೀಸ್ ಸರ್. ಮುಚ್ಕೊಂಡಿರು.
ತಲುಪಿದೆ ಅಂತ ನಿಮ್ಗೆ ಗೊತ್ತಾ? ಈ ಕಂಡೀಷನ್ ಹೀಗೆ ಮುಂದುವರೆದ್ರೆ ನಾನಲ್ಲ, ಆ ದೇವರು ಬಂದರೂ ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್, ಹೌದು, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಆ ಮಿತಿಯನ್ನು ಮೀರಿದ ಸ್ಥಿತಿಯನ್ನು ಇವರು ತಲುಪಿದ್ದಾರೆ. ಮೇಡಮ್ ಪ್ಲೀಸ್, ನೀವೇ ನನ್ನ ಮಗಳನ್ನ ಕಾಪಾಡಬೇಕು. ನಾನೇ ಕಾಪಾಡೋಕ್ಕಾಗತ್ತೆ. ಕಾಪಾಡೋಕ್ಕೆ ಅಂತಲೇ ಮಾತ್ರೆ ಔಷಧಿಗಳನ್ನ ಬರ್ಕೊಟ್ಟಿದ್ದೀನಿ. ಅದನ್ನು ತಗೊಂಡಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಮನೆ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ. ಅದನ್ನ ತಲೆಗೆ ಹಚ್ಕೊಂಡು ಈ ಸ್ಥಿತಿ ತಂದ್ಕೊಂಡಿದ್ದಾವೆ. ಯಾರು ಹೇಳಿದ್ರು ಕೇಳ್ತಿಲ್ಲ. ನೋಡಮ್ಮ, ಇದು ನಿಮಗೆ ಲಾಸ್ಟ್ ವಾರ್ನಿಂಗ್. ಇದೇ ರೀತಿ ಮುಂದುವರೆದ್ರೆ ಐ ಆಮ್ ವೆರಿ ಸಾರಿ. ನೀನೀಗ ನಿನ್ನ ಸ್ಥಿತಿ ಬಗ್ಗೆ ಕೇರ್ ತಗೋಬೇಕು. ಬೇರೆಯವ್ರು ಹೇಳೋದಲ್ಲ, ನೀನೇ ಕೇರ್ ತಗೋಬೇಕು. ಬೇರೆಯವ್ರು 100% ಹೇಳಿದ್ರೆ ನೀನು 1000% ನಿನ್ನ ಕೇರ್ ಬಗ್ಗೆ ಯೋಚನೆ ಮಾಡಬೇಕು. ನೋಡಮ್ಮ, ನಿನ್ನ ಗರ್ಭದಲ್ಲಿರೋದು ನಿಂದೇ ಜೀವ, ನಿಂದೇ ಉಸಿರು. ನಿನ್ನನ್ನು ನಂಬಿಕೊಂಡು ಅಲ್ಲೊಂದು ಜೀವ ಕಾದಿದೆ. ಅದಕ್ಕೆ ಇಷ್ಟೆಲ್ಲ ಒತ್ತಡ ಹಾಕಿ ಉಸಿರು ಕಟ್ಟಿಸೋ ವಾತಾವರಣವು ಸೃಷ್ಟಿ ಮಾಡಿದರೆ ಹೇಗೆ ಹೇಳು? ನಮ್ಮ ಸಮಸ್ಯೆಗೆ, ನಮ್ಮ ಕರ್ಮ, ಹಣೆ ಬರಹಕ್ಕೆ ಆ ಜೀವನ ಬಲಿ ತಗೋಬೇಕಾ? ನಿಂದು ಮೊದಲೇ ಡೆಲಿಕೇಟ್ ಪ್ರೆಗ್ನೆನ್ಸಿ, ಅಂಥದ್ರಲ್ಲೂ ಇಷ್ಟು ಒತ್ತಡ ಅನುಭವಿಸಿದರೆ ಹೇಗೆ ಹೇಳು? ಮೇಡಮ್, ಮತ್ತೆ ಈ ರೀತಿ ಆಗದ ಹಾಗೆ ನಾನು ನೋಡ್ಕೋತೀನಿ. ಮೆಡಿಸಿನ್ಸ್ ಮತ್ತೆ ಬರ್ಕೊಡಿ. ನಾನೇನೋ ಬರ್ಕೊಡ್ತೀನಿ. ದುಡ್ಡು ಕೊಟ್ಟರೆ ಅಂಗಡಿಲಿ ಔಷಧಿನೂ ಕೊಡ್ತಾರೆ. ಆದರೆ ಇವರು ಔಷಧಿನ ತಗೊಳ್ದೆ ಹೋದರೆ ಏನು ಉಪಯೋಗ? ನಾನು ಮೆಡಿಸಿನ್ಸ್ ತೊಗೊಳ್ತೀನಿ ಡಾಕ್ಟರ್. ನೋಡಮ್ಮ, ನಾನು ಹೇಳೋದಲ್ಲ, ನೀನು ನಿನ್ನ ಮಗು ಬಗ್ಗೆ ಕೇರ್ ತಗೋಬೇಕು. ಓಕೆನಾ? ಸರಿ ಡಾಕ್ಟರ್. ಬೇಲು ಸಿಗ್ಲಿಲ್ವಾ? ಸಿಗೋದಿಲ್ವಾ? ನಾನು ಪರ್ಮನೆಂಟ್ ಜೈಲಲ್ಲೇ.